ಓಕೆ ಏನು ಬಡವರ ಹಕ್ಕನ್ನ ನಾವು ಕಿತ್ಕೊಳ್ತಾ ಇದ್ದೀರಿ. ಇವತ್ತು ಸರ್ಕಾರ 54 ದಿನಗಳು ಸತತವಾಗಿ ನಡ್ಕೊಂಡು ಕೂಡ ನೀವು ಯಾವುದೇ ಅಧಿಕಾರಿಗಳಾಗಲಿ ಸರ್ಕಾರವಾಗಿ ಯಾರೂ ಕೂಡ ಕೇಳಿಲ್ಲ ಅಂತಂದ್ರೆ ಇವತ್ತು ಇನ್ವಾಲ್ವ್ ಚಂದ್ರಶೇಖರ್ ನೇತೃತ್ವದಲ್ಲಿ ಈ ಒಂದು ರೈತ ಸಂಘದ ಪರವಾಗಿ ಮತ್ತು KRS ಪಕ್ಷದ ಪರವಾಗಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇಡೀ 31 ಜಿಲ್ಲೆಯನ್ನು ಕೂಡ ಇವತ್ತೆಲ್ಲ ಪ್ರತಿನಿಧಿಗಳು ಬಂದಿದ್ದೀರಿ. ನಿಜವಾಗ್ಲೂ ಕೂಡ ಇದು ಸಾಂಕೇತಿಕವಾದ ಹೋರಾಟ ಅಂತ ಹೇಳಿ ನಾವು ಪ್ರಯತ್ನ ಮಾಡ್ತೇನೆ. ಸರ್ಕಾರಕ್ಕೆ ನಾನು ಸಮಗ್ರವಾಗಿ ಆಗ್ರಹ ಮಾಡ್ತೇನೆ. ಇವತ್ತು ಮುಖ್ಯಮಂತ್ರಿಗಳು ಕೂಡ ಬದಲಾವಣೆ ಆಗಿದ್ದೀರಿ, ಸರ್ಕಾರ ಬದಲಾವಣೆ ಆಗಿದೆ. ಮಂಡ್ಯ ಜಿಲ್ಲೆಯಿಂದ ನಿಮ್ಮ ಸರ್ಕಾರಗಳಿಗೆ ಹೆಚ್ಚಿನ ಬೆಂಬಲವನ್ನು ಕೂಡ ಎಲ್ಲ ನಮ್ಮ ಬಂಧುಗಳು ಅವರಿಗೆ ಓಟ್ ಹಾಕೋ ಮುಖಾಂತರ ಕಳಿಸಿದ್ರಿ. ದಯಮಾಡಿ ಇವತ್ತು ಸರ್ಕಾರ ಎಚ್ಚೆತ್ತುಕೊಳ್ಳದೆ ಇದ್ರೆ ಮುಂದಿನ ದಿನದಲ್ಲಿ ನಾವು ಎಲ್ಲಿವರೆಗೂ ಈ ಹೋರಾಟವನ್ನು ತೆಗೆದುಕೊಂಡು ಹೋಗಬೇಕಾಗ್ತದೆ. ಈ ಎಚ್ಚರಿಕೆ ಇವತ್ತು ಈಗ ಸಾಂಕೇತಿಕವಾಗಿ ಬೆಂಕಿ ಹಚ್ಚುವ ಮುಖಾಂತರ ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ಅಂತಕ್ಕಂಥ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ. ಹಾಗಾಗಿ ದಯಮಾಡಿ ಸರ್ಕಾರ ಕೂಡಲೇ ಎಚ್ಚೆತ್ತಿ ನಿಮ್ಮ ಸ್ವಂತ ಆಸ್ತಿಲೇನು ಸ್ವಾಮಿ, ನೀವು ಸರ್ಕಾರಿ ಶಾಲೆಗಳನ್ನ ಅಥವಾ ಯಾವ ಶಾಲೆಗಳಿಗೂ ಕೂಡ ಸರ್ಕಾರಿ ಜಾಗ ಕೊಟ್ಟಿಲ್ಲ. ಯಾರು ಕೊಡಿಗಳನ್ನ ಕೊಟ್ಟಿದ್ದಾರೆ ರೈತರ ಮುಖಂಡರುಗಳು, ರೈತರ ಮಕ್ಕಳು ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ ಒಂದು ಸರ್ಕಾರಿ ಶಾಲೆಗಳಿದೆ. ಆ ಶಾಲೆಗಳನ್ನು ಕೂಡ ತಿನ್ಕೊಂಡು ನೀವು ಖಾಸಗೀಕರಣದ ಮುಖಾಂತರ ನೀವು ಏನು ಬಡ ಮಕ್ಕಳಿಗೆ ಶಿಕ್ಷಣವನ್ನ ಕತ್ಕೊಂಡು ಹೋಗೋದನ್ನ ನೀವು ಮಾಡಿದ್ರೆ ಮುಂದಿನ ದಿನದಲ್ಲಿ ಯಾವ ರೀತಿ ನಾವು ಹೋರಾಟವನ್ನು ಮಾಡಬೇಕು ಅಂತಕ್ಕಂಥ ಇಡೀ ಮಂಡ್ಯ ಜಿಲ್ಲೆಯಿಂದಲೇ ರೂಪುರೇಷೆಗಳನ್ನ ಮಾಡ್ತೇವೆ ಅಂತ ನಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳಿ ಎಲ್ಲಾ ಜಿಲ್ಲೆಯವರು ಕೂಡ ಬಂದಿದ್ದೀರಿ. ದಯಮಾಡಿ ಎಲ್ಲರೂ ಕೂಡ ಸಹಕಾರವನ್ನು ಮಾಡಿದ್ದೀರಿ. ನೀವೆಲ್ಲರಿಗೂ ಸಂತೋಷ, ನೀವೆಲ್ಲರೂ ಕೂಡ ಬಂದಿದ್ದೀರಿ. ಹಾಗೆ ಪೊಲೀಸರು ಕೂಡ, ಪೊಲೀಸ್ ಇಲಾಖೆಗಳಿರ್ಬೋದು, ಮಾಧ್ಯಮದಿರ್ಬೋದು, ಎಲ್ಲ ನನ್ನ ಬಂಧುಗಳು ಇವತ್ತೇನು ಬಂದು ಏನು ನಿಮ್ಮ ಸಹಕಾರವನ್ನು ಕೊಟ್ಟಿದ್ರಿ. ನಿಮ್ಗೆಲ್ಲರೂ ಕೂಡ ಮತ್ತೊಂದು ಸಾರಿ ನಮ್ಮ ಎಲ್ಲ ಮಂಡ್ಯ ಜಿಲ್ಲೆಯ ರೈತ ಸಂಘದ ಪರವಾಗಿ ನಿಮ್ಮೆಲ್ಲರೂ ಕೂಡ ಕೃತಜ್ಞತೆಗಳು ಮತ್ತು ಧನ್ಯವಾದಗಳನ್ನ ಅರ್ಪಿಸುವ ಮುಖಾಂತರ ಹಾಗೆ ನಮ್ಮ ಚಂದ್ರಶೇಖರ್ ಕೂಡ ಕೊನೆಯಲ್ಲಿ ಮಾತಾಡಿ ಈ ಕಾರ್ಯಕ್ರಮದ ಮುಕ್ತಿಯನ್ನ ವಿದಾಯವನ್ನ ಹೇಳ್ತಕ್ಕಂಥ ಮಾತ್ರ ಹೇಳಿ ಈ ಒಂದು ವಿದಾಯವನ್ನ ಮಾಡ್ತಾ ಇದ್ದೇವೆ. ರಾಜ್ಯದ ನಾನಾ ಮೂಲಗಳಿಂದ ಬಂದಂತ ಎಲ್ಲ ಹೋರಾಟಗಾರರು ಏನು ಈ ದಿನ ನಮ್ಮ ಮುಂದಿನ ಚಳವಳಿಗೆ ಮೆರವಣಿಗೆಗೆ ಭಾಗವಹಿಸಿ ಉತ್ತೇಜನ ಕೊಟ್ಟು ನಮ್ಮ ಚಳವಳಿಯಿಂದ ಬೃಹತ್ ಆಕಾರವಾಗಿ ನಡೆಯಲು ಅವಕಾಶ ಮಾಡಿಕೊಟ್ಟಿದ್ದೀರಿ. ಹಾಗೂ ನಮಗೆ ರಕ್ಷಣೆ ಕೊಟ್ಟಂತ ಪೊಲೀಸ್ ಇಲಾಖೆಯವರಿಗೆ ಮತ್ತೆ ಮಾಧ್ಯಮದವರಿಗೆ ನಾನು ಇಂಡೋರ್ ಚಂದ್ರಶೇಖರ್, ಜಿಲ್ಲಾ ರೈತರ ಅಧ್ಯಕ್ಷ, ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಿ ನನ್ನ ಮಾತನ್ನು ಮುಗಿಸ್ತಾ